ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ. ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋऽನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿ ಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಅಷ್ಟಮಸ್ಕಂಧದ 21ನೇ ಅಧ್ಯಾಯದಲ್ಲಿ ಎರಡನೇ ಶ್ಲೋಕ. 21ನೇ ಅಧ್ಯಾಯದಲ್ಲಿ 22ನೇ ಶ್ಲೋಕ. ಕೃಷ್ಣಾತೇನೇನ ದತ್ತಾ ಭೂರ್ಲೋಕಾ ಕರ್ಮಾರ್ಜಿತಾಶ್ಚ ಯೇ. ನಿವೇದಿತಂ ಚ ಸರ್ವಸ್ವಂ ಆತ್ಮಾ ವಿಕ್ಲವಯಾ ಧಿಯಾ. ಚತುರ್ಮುಖ ಬ್ರಹ್ಮದೇವರು ಭಗವಂತನ ಹತ್ತಿರ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಬಲಿ ಚಕ್ರವರ್ತಿಯ ಪರವಾಗಿ ಈ ಬಲಿ ಎಲ್ಲವನ್ನೂ ಕೂಡ ಅವನತ್ರ ಇರೋದನ್ನೆಲ್ಲ ಅಪಹಾರ ಮಾಡಿದ್ದಾಯಿತು. ಇನ್ನು ಹೆಚ್ಚಿನ ಶಿಕ್ಷೆಯನ್ನ ಅವನಿಗೆ ಕೊಡೋದು ಬೇಡ, ಬಿಟ್ಟು ಬಿಡು ಅಂತ ಹಿಂದಿನ ಶ್ಲೋಕದಲ್ಲಿ ಬ್ರಹ್ಮದೇವರು ಹೇಳಿದ್ದನ್ನು ನಾವು ನೋಡಿದ್ವಿ. ಅದನ್ನ ಮಾತನ್ನು ಮುಂದುವರಿಸ್ತಾ ಬ್ರಹ್ಮದೇವರು ಹೇಳ್ತಾರೆ, ಇವನು ಈಗಾಗಲೇ ಇಡೀ ಭೂಮಿಯನ್ನ ನಿನಗೆ ಕೊಟ್ಟಿದ್ದಾನೆ. ತನ್ನ ಕರ್ಮದಿಂದ ಸಂಪಾದನೆ ಮಾಡಿದ ಸ್ವರ್ಗಾದಿ ಲೋಕಗಳನ್ನು ಕೂಡ ಬಿಟ್ಟುಕೊಟ್ಟು ಬಿಟ್ಟಿದ್ದಾನೆ. ತನ್ನ ಸರ್ವಸ್ವವಾದಂತಹ ದೇಹವನ್ನು ಕೂಡ ಏನೂ ಸಂಕೋಚ ಇಲ್ಲದೆ ನಿನಗೆ ಅರ್ಪಣೆ ಮಾಡಿದ್ದಾನೆ ಅಂತ. ಅವಿಕ್ಲವಯಾಧಿಯ ನಿವೇದಿತಂ ಅಂತ. ಅವಿಕ್ಲವಯಾಧಿಯ ಅಂತಂದ್ರೆ ಯಾವುದೇ ಸಂಕೋಚ ಇಲ್ಲದೆ, ಬುದ್ಧಿಯಲ್ಲಿ ಸಂಕೋಚವನ್ನ ಮಾಡದೆ. ಧಿ ಅಂದ್ರೆ ಬುದ್ಧಿ. ಆ ಬುದ್ಧಿಯಲ್ಲಿ ವಿಕ್ಲವ ಇಲ್ಲ, ಯಾವುದೇ ರೀತಿ ಸಂಕೋಚವನ್ನು ಮಾಡಿಕೊಂಡಿಲ್ಲ, ತನ್ನನ್ನೇ ತಾನು ಅರ್ಪಣೆ ಮಾಡಿಕೊಂಡಿದ್ದಾನೆ ಅಂತರ್ಥ. ಅವನೇನು ಹೇಳಿದಾನೆ, ನನ್ನ ತಲೆ ಮೇಲೆ ನಿನ್ನ ಪಾದವನ್ನ ಇಡು ಅಂತ ಅವಾಗಲೇ ಹೇಳಿದ್ದ ಬಲಿ ಚಕ್ರವರ್ತಿ. ನಿನ್ನ 3ನೇ ಪಾದ ನಾನು ಕೊಟ್ಟಿಲ್ಲ, 3 ಪಾದ ಅಂತ ನಿನಗೇನಾದರೂ ಅನಿಸಿದ್ರೆ
ನನ್ನ ತಲೆ ಮೇಲೆ ನಿನ್ನ ಪಾದ ಇಡು ಅಂತ. ಅಂದ್ರೆ ತಲೆ ಬಾಗುವಾಗ ಈ ರೀತಿ ಅವನು ಹೇಳುವಾಗ ಹೇಳೋನು ಅವನು ಅಸುರಾವೇಶ ಇದ್ರೂ ಕೂಡ ಈ ರೀತಿ ಹೇಳುವಾಗ ಅವನು ಹೇಳಿದವನು ಸ್ವಾಭಾವಿಕವಾದ ಭಕ್ತ. ಬಲಿ ಹಿಂದೆ ಭೂಮಿ ಕೊಡ್ತೇನೆ ಅಂತ ಹೇಳಿದ್ದು ಅಸುರ, ಆದರೆ ಭಕ್ತಿಯಿಂದ ವಾಮನನ ಪಾದವನ್ನ ತೊಳೆದು ಆ ಪಾದೋದಕವನ್ನ ತಲೆ ಮೇಲೆ ಧಾರಣೆ ಮಾಡಿಕೊಂಡವನಿದ್ದಾನಲ್ಲ, ಅವನು ಸ್ವಾಭಾವಿಕನಾದ ಬಲಿ, ಸಾತ್ವಿಕ. ಹೀಗೆ ಜೀವದ್ವಯ ಸಮಾವೇಶ ಅಂತನ್ನೋದು ಇಲ್ಲಿ ಇರೋದ್ರಿಂದ ಈ ರೀತಿಯಾದ ವರ್ತನೆಗಳೆಲ್ಲ ನಡೀತದೆ. ಒಂದ್ಸಲ ಅಸುರಾವೇಶದಿಂದ ನಾನಿನಿಗೆ ಕೊಡ್ತೇನೆ ಅಂತ ಅಹಂಕಾರದಿಂದ ಹೇಳೋ ಮಾತುಗಳು, ಸ್ವಾಭಾವಿಕವಾದ ಭಕ್ತಿ ಇರೋದರಿಂದ ಭಗವಂತನ ಪಾದ ಪೂಜೆಯನ್ನ ಮಾಡೋದು, ಇದೆಲ್ಲ ನಡೆದಿದೆ. ಆದ್ರಿಂದ ಭಗವಂತ ಬಲಿಯಲ್ಲಿ ಹೊರಗೆ ಕಾಣುವಂತಹ ಈ ದ್ವೇಷವನ್ನ ಮರೆತು ಒಳಗೆ ಇರುವಂತಹ ಭಕ್ತಿಗೆ ಮೆಚ್ಚಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಹಾಗೆ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಇಲ್ಲಿ ಬ್ರಹ್ಮದೇವರು ಆ ಒಳಗಿರುವ ಭಕ್ತಿಗೆ, ನಿಜವಾದ ಭಕ್ತ ಏನಿದ್ದಾನೆ ಬಲಿ, ಅವನ ಪರವಾಗಿ ಕೇಳ್ಕೊಳ್ತಾ ಇದ್ದಾರೆ. ಇವನು ತನ್ನ ಸರ್ವಸ್ವವನ್ನೂ ಕೂಡ, ತನ್ನ ಸರ್ವಸ್ವವಾದ ದೇಹವನ್ನೂ ಕೂಡ ಏನೂ ಸಂಕೋಚ ಇಲ್ಲದೆ ಅರ್ಪಣೆ ಮಾಡ್ತಾ ಇದ್ದಾನೆ. ಹಾಗಾಗಿ ಇವನನ್ನ ಬಿಟ್ಟು ಬಿಡು ಅಂತ. ಕೃಷ್ಣಾತೇನೇನ ದತ್ತಾ ಭೂರ್ಲೋಕಾ ಕರ್ಮಾರ್ಜಿತಾಶ್ಚಯೇ ನಿವೇದಿತಂ ಚ ಸರ್ವಸ್ವಂ ಆತ್ಮಾ ವಿಕ್ಲವಯಾ ಧಿಯಾ ಯತ್ಪಾದಯೋರಷಠಧೀ ಸಲಿಲಂ ಪ್ರದಾಯ ದೂರ್ವಾಂಕುರೈರಪಿ ವಿಧಾಯ ಸತೀಂ ಸಪರ್ಯಾಂ ದಿವ್ಯುತ್ತಮಾಂ ಗತಿಮಸೌ ಭಜತೆ ತ್ರಿಲೋಕೀಂ ದತ್ವಾ ನ ವಿಕ್ಲವಮನಾ ಕಥಮಾರ್ತಿಮೃಚ್ಛೇತ್. ನಿನ್ನ ಪಾದಗಳನ್ನ ನಿರ್ಮಲವಾದಂತಹ ಬುದ್ಧಿಯಿಂದ ತೊಳೆದು ಪೂಜೆ ಮಾಡಿದ್ದಾನೆ. ಒಳ್ಳೆಯ ಗರಿಕೆ ಹುಲ್ಲಿನಿಂದ, ದೂರ್ವಾಂಕುರಗಳಿಂದ ಪೂಜೆ ಮಾಡಿದ್ದಾನೆ. ಒಳ್ಳೆಯ ರೀತಿಯಲ್ಲೇ ಪೂಜೆ ಮಾಡಿದ್ದಾನೆ. ಆದರೂ ದೂರ್ವಾಂಕುರಗಳಿಂದ ಒಳ್ಳೆಯ ರೀತಿಯಿಂದ ಪೂಜೆ ಮಾಡಿದರೂ ಕೂಡ ಅಂತಹ ಭಕ್ತ ಉತ್ತಮವಾದ ಗತಿಯನ್ನ ಪಡಿತಾನೆ. ಯತ್ ಪಾದಯೋಹೋ, ಯಾವ ಭಗವಂತನ ಪಾದವನ್ನ, ನಿನ್ನ ಪಾದವನ್ನ ಒಬ್ಬ ಭಕ್ತ ಒಂದು ಸಣ್ಣ ಗರಿಕೆ ಹುಲ್ಲು ಎಲ್ಲಿ ಬೇಕಾದ್ರೂ ಸಿಗತ್ತೆ, ಅದಕ್ಕೇನು ಅಷ್ಟು ಕಷ್ಟಪಡಬೇಕಾಗಿಲ್ಲ ಅಂತ. ಹಾಗೆ ಒಂದು ಗರಿಕೆ ಹುಲ್ಲಿನಿಂದ, ಆ ಗರಿಕೆ ಹುಲ್ಲಿನ ಎಸಳುಗಳಿಂದ ಪೂಜೆ ಮಾಡಿದರೂ ಕೂಡ ಅವನು ಉತ್ತಮವಾದ ಗತಿಯನ್ನ ಪಡಿತಾನೆ. ಹೀಗಿರುವಾಗ ಈ ಬಲಿಚಕ್ರವರ್ತಿ ನಿರ್ವಂಚನೆಯಿಂದ 3 ಲೋಕವನ್ನೇ ಕೊಟ್ಟಿದ್ದಾನೆ ನಿನಗೆ. ಹೀಗಿರುವಾಗ ಅವನು ಯಾಕೆ ಯಾತನೆಯನ್ನು ಅನುಭವಿಸಬೇಕು ಅಂತ ಕೈಮುತ್ಯ ನ್ಯಾಯದಿಂದ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ನಿನ್ನ ಪಾದ ಪೂಜೆಯನ್ನ ಬಹಳ ಭಕ್ತಿಯಿಂದ ನಿರ್ವಂಚನೆಯಿಂದ ಮಾಡಿ 3 ಲೋಕವನ್ನೇ ನಿನಗೆ ಸಮರ್ಪಣೆ ಮಾಡಿದಾನೆ ಅವನು. ಇಂಥವನಿಗೆ ದುಃಖವನ್ನ ಕೊಡೋದು ಸರಿಯಲ್ಲ. ನಿನ್ನ ಪಾದಗಳನ್ನ ಒಬ್ಬ ಸಾಧಾರಣ ಭಕ್ತ ಕೇವಲ ದೂರ್ವಾಂಕುರಗಳಿಂದ ಪೂಜೆ ಮಾಡಿದರೂ ಕೂಡ ಉತ್ತಮವಾದ ಗತಿಯನ್ನು ಪಡಿತಾನೆ. ಹೀಗಿರುವಾಗ ಇವನು 3 ಲೋಕವನ್ನೇ ಸಮರ್ಪಣೆ ಮಾಡಿದ್ದಾನೆ ನಿನಗೆ. ಅದರಲ್ಲಿ ಏನು ಸಂಕೋಚ ಇಲ್ಲ. ಮತ್ತೆ ಅವಿಕ್ಲವ ಮನಾಹ ಅಂತ ಇಲ್ಲಿ ಮತ್ತೊಂದ್ಸಲ, ಅಲ್ಲಿ ಹಿಂದೆ
ಅವಿಕ್ಲವಯಾ ಧಿಯಾ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಮತ್ತೊಂದ್ಸಲ ಇಲ್ಲಿ ಅವಿಕ್ಲವ ಮನಾಹ ನವಿಕ್ಲವ ಮನಾಹ, ಅವನಿಗೆ ಯಾವುದೇ ರೀತಿ ಸಂಕೋಚ ಇಲ್ಲದೆ ಅವನು 3 ಲೋಕವನ್ನೇ ಸಮರ್ಪಣೆ ಮಾಡಿದ್ದಾನೆ. ಹೀಗಿರುವಾಗ ಕಥಮಾರ್ತಿ ಮೃಚ್ಛೇತ್, ಅವನಿಗೆ ದುಃಖವನ್ನ ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ಆದ್ರಿಂದ ಸಾಕು, ಅವನನ್ನು ನಿಗ್ರಹ ಮಾಡಿದ್ದು, ಅಪಹಾರ ಮಾಡಿದ್ದಾಯ್ತು. ಇನ್ನೂ ಹೆಚ್ಚು ಶಿಕ್ಷೆಯನ್ನು ಅವನಿಗೆ ಕೊಡೋದು ಬೇಡ. ನಾಯಮರ್ಹತಿ ನಿಗ್ರಹಂ ಅಂತ ಹೀಗೆ ಒಟ್ಟು 3 ಶ್ಲೋಕಗಳಲ್ಲಿ ಚತುರ್ಮುಖ ಬ್ರಹ್ಮದೇವರು ಅವನ ಪರವಾಗಿ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಭಗವಂತನ ಹತ್ರ. ಗುರುಗಳು, ಒಂದು ಸಂದೇಹ. ಹಾ, ಈ ಪರಮಾತ್ಮ 2 ಪಾದದಿಂದ ಆಳಿದ ಮೇಲೆ ಅವನಿಗೆ 3ನೇ ಪಾದ ಇಡೋದಕ್ಕೆ ಜಾಗ ಇಲ್ಲ ಅಂತ ಹೇಳಿದಲ್ಲ, ಆವಾಗ ಬಲಿಚಕ್ರವರ್ತಿ ಭೂಲೋಕದಲ್ಲಿ ಕೂತ್ಕೊಂಡಿದ್ದಾನ, ಅವನ ತಲೆ ಹೇಗೆ ಇನ್ನೊಂದು ಪಾದಕ್ಕೆ ಆಗತ್ತೆ ಅಂತ? ಅದನ್ನೇ ನಾನು ಮೊನ್ನೆ ಹೇಳಿದೆ ಈ ವಿಷಯವನ್ನ. ನಾನು ಅವನು ಹಾಗಾಗಿ ಅವನು ಮುಟ್ ಮಾಡ್ಕೊಳ್ಳಿ, ಅವನು ಹೇಳಿದ್ದೇ ತಪ್ಪು. ನಾನು ಅದಕ್ಕೆ ಅವನು ಹೇಳುವಾಗ್ಲೇನೆ ಅಲ್ಲಿ ಅಸುರಾವೇಶ ಇದೆ ಅಂತ. ಅಸುರಾವೇಶದಿಂದ ನಾನು ನೀನು ನನ್ನ ಮಾತಿನ ಪ್ರಕಾರ ನಾನು ನಡ್ಕೊಂಡಿದ್ದೇನೆ, ನಾನಂತೂ ತಪ್ಪು ಮಾಡಿಲ್ಲ ಅನ್ನೋದೇ ಇದೆ ಅವನಿಗೆ ಒಳಗೆ. ನಾನಂತೂ ತಪ್ಪು ಮಾಡಿಲ್ಲ, ನಾನು ಹೇಳಿದ ಹಾಗೆ ನಾನು ನಡ್ಕೊಂಡಿದ್ದೇನೆ. ಒಂದು ವೇಳೆ ಇನ್ನೂ 3ನೇ ಪಾದ ನಾನು ಕೊಟ್ಟಿಲ್ಲ ಅಂತಾನೆ ನಿನ್ನ ಮನಸ್ಸಿನಲ್ಲಿದ್ರೆ ನನ್ನ ತಲೆ ಮೇಲೆ ಕಾಲಿಡು ಅಂತ. ಅದು ಸರಿ ಆಗೋದಿಲ್ಲ, ಪರಿಪೂರ್ಣ ಆಗೋದಿಲ್ಲ. ತಲೆ ಮೇಲೆ ಕಾಲಿಟ್ಟರು ಕೂಡ ಅವನ ಮಾತಿನಂತೆ ನಡ್ಕೊಂಡಂಗೆ ಆಗೋದೇ ಇಲ್ಲ. ಯಾಕೆಂದ್ರೆ 2 ಪಾದದಿಂದಲೇ ಎಲ್ಲವನ್ನು ಅಳೆದು ಬಿಟ್ಟಿದ್ದಾನೆ, ಅದರಲ್ಲಿ ಅವನು ಸೇರ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಅವನ ತಲೆ ಮೇಲೆ ಪಾದ ಇಡೋದು ಕೂಡ 3ನೇ ಪಾದವನ್ನ ಅವನು ಕೊಟ್ಟಾಗ ಆಗೋದೇ ಇಲ್ಲ. ಆದ್ರಿಂದ ಅವನು ಮಾತಿಗೆ ತಪ್ಪಿದಂತೆ ನಡೆದಂತೆನೆ ಆಗತ್ತೆ. ಅದು ಅಸುರಾವೇಶದಿಂದ ಆ ಥರ ಮಾತಾಡಿದಾನೆ ಅಂತ ಇಟ್ಕೊಳ್ಬೇಕು. ಅದನ್ನು ಹಿಂದೆನೆ ನೋಡಿದ್ವಿ. ಇನ್ನೊಂದು ಸಂದೇಹ ಗುರುಗಳೇ. ಇವಾಗ ಈ ಬಲಿಚಕ್ರವರ್ತಿ ಅಹಂಕಾರದ ಮಾತಾಡುವಾಗ ಅಸುರ ಜೀವ, ಮತ್ತೆ ಸಾತ್ವಿಕ ವಾರ್ತೆಗಳು ಬರುವಾಗ ಸಾತ್ವಿಕ ಜೀವ ಇದಂತ ಜೀವದ್ವಯ ಹೇಳಿದ್ದೀರಿ. ಸಾಮಾನ್ಯ ಮನುಷ್ಯರು ಕೂಡ ಸಾಮಾನ್ಯ ನಾವೇನ್ ಮಾಡ್ತೇವೆ, ಒಮ್ಮೊಮ್ಮೆ ಒಳ್ಳೆ ಮಾತಾಡ್ತೇವೆ, ಒಮ್ಮೊಮ್ಮೆ ಕೋಪದಿಂದ ವರ್ತನೆ ಮಾಡ್ತೇವೆ. ನಮ್ಮಲ್ಲೂ ಇದೆ ಅಂತ ಅರ್ಥ, ಜೀವದ್ವಯ ಇದೆ ಅಂತ ಹೇಳ್ಬೇಕಾ, ಹೇಗೆ ತಗೊಳ್ಬೇಕು ಅದನ್ನ? ನಮ್ಮಲ್ಲಿ ಈಗ ಪ್ರತಿಯೊಬ್ಬ ಜೀವರಲ್ಲಿಯೂ ಕೂಡ ಈ ರೀತಿಯಾದ ಘಟನೆಗಳು ಪ್ರತಿನಿತ್ಯ ನಡೀತದೆ. ಇದು ನಮ್ಮ ಒಳಗೆ ಕೂತು ಅಸುರರು ಮತ್ತೆ ದೇವತೆಗಳು ಆಡಿಸುವ ಕ್ರಿಯೆ. ನಮ್ಮೊಳಗೆ ಜೀವದ್ವಯ ಸಮಾವೇಶ ಇದೆ ಅಂತ ಇಟ್ಕೊಳ್ಬಾರ್ದು. ನಾವು ಸಾತ್ವಿಕರೋ ರಾಜಸರೋ ತಾಮಸರೋ ಯಾರೋ 3 ರೀತಿಯಲ್ಲಿ ಯಾವುದೋ ಒಂದು ಜೀವ ಇರ್ತದೆ. ಆ ಪ್ರತಿಯೊಬ್ಬ ಜೀವರ ಒಳಗೂ ಕೂಡ ದೇವತೆಗಳು ಇರ್ತಾರೆ, ಅಸುರರು ಇರ್ತಾರೆ. ಇಂದ್ರಿಯಾಭಿಮಾನಿಗಳಾದ ಅಸುರರು ಇದ್ದಾರೆ, ಇಂದ್ರಿಯಾಭಿಮಾನಿಗಳಾದ ದೇವತೆಗಳು ಇದ್ದಾರೆ. ಅವರು ನಮ್ಮೊಳಗೆ ಕೂತು ನಮ್ಮ ಬುದ್ಧಿಯನ್ನ ಪ್ರೇರಣೆ ಮಾಡ್ತಾರೆ. ಬುದ್ಧಿ ಪ್ರೇರಕತ್ವ ಇದೆ ಅವರಿಗೆ, ಅಸುರರಿಗೂ ಕೂಡ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಕೆಲವು ಸಲ ತಮ್ಮ ಪ್ರಭಾವವನ್ನು ತೋರಿಸ್ತಾರೆ ಅಸುರರು. ಆವಾಗ ನಮ್ಮಲ್ಲಿ ಕೆಟ್ಟ ಬುದ್ಧಿ ಬರ್ತದೆ. ಅದನ್ನ ಮೀರಿ ದೇವತೆಗಳು ನಮ್ಮನ್ನ ನಿಯಂತ್ರಣ ಮಾಡಿ ಒಳ್ಳೆ ಬುದ್ಧಿಯನ್ನ ಕೊಡ್ತಾರೆ. ಅದಕ್ಕೆ ಇಂದ್ರಿಯಾಭಿಮಾನಿ ದೇವತೆಗಳ ಹತ್ರ ನಾವು ಪ್ರತಿ ದಿವಸ ಕೇಳ್ಕೊಳ್ಬೇಕು, ನನ್ನ ಬುದ್ಧಿಯಲ್ಲಿ ಕೂತು ನೀವು ಒಳ್ಳೆ ಕರ್ಮಗಳನ್ನ ಪ್ರೇರಣೆ ಮಾಡ್ರಿ ಅಂತ ಪ್ರತಿನಿತ್ಯ ನಾವು ದೇವತೆಗಳ ಹತ್ರ ಪ್ರಾರ್ಥನೆ ಮಾಡಬೇಕು. ಆ ದೇವತೆಗಳು ನಮಗೆ ಒಳ್ಳೆ ಬುದ್ಧಿಯನ್ನು ಕೊಡ್ತಾರೆ. ಧರ್ಮ ಮಾರ್ಗೇ ಪ್ರೇರೆಯಂತೋ ಭವಂತ ಸರ್ವ ಏವಹಿ ಅಂತ ನಿತ್ಯ ಪ್ರಾರ್ಥನೆ ಮಾಡಬೇಕು ದೇವತೆಗಳ ಹತ್ರ. ಹಾಗೆ ಅಂತ ಇಟ್ಕೊಳ್ಬೇಕು, ಹೊರತು ಜೀವದ್ವಯ ಸಮಾವೇಶ ಅಂತ ಇಟ್ಕೊಳ್ಬಾರ್ದು. ಜೀವದ್ವಯ ಸಮಾವೇಶವನ್ನು ಪರಮಾತ್ಮ ಕೆಲವು ಜೀವರಾಶಿಗಳಲ್ಲಿ ಮಾತ್ರ ಆರಿಸ್ಕೊಳ್ತಾನದು. ಹೌದು, ಅದು ಅವರವರ ಇದು ಹಾಗಿರತ್ತೆ ಕೆಲವರಲ್ಲಿ, ಎಲ್ರಿಗೂ ಅಲ್ಲ. ಮನುಷ್ಯರಲ್ಲಿ ಇದು ತ್ರಿಗುಣಗಳು ಹೆಚ್ಚು ಕಮ್ಮಿ ಆಗೋದ್ರಿಂದ ಆತರ ಆಗುತ್ತೆ. ಅದೇ ಆ ಗುಣಗಳ ಏರುಪೇರು, ಅದರಿಂದ ಅದು ಅವರ ಕರ್ಮಾನುಸಾರವೇ ಆಗಿರುತ್ತೆ. ಮತ್ತೆ ಕರ್ಮನೇ ಆಗಿರುತ್ತೆ. ಆ ಕರ್ಮಕ್ಕನುಸಾರವಾಗಿ ಭಗವಂತನ ಪ್ರೇರಣೆಯಿಂದಲೇ ದೇವತೆಗಳು ಸರಿ, ಅಸುರರು ಸರಿ, ಅದನ್ನು ಒಳಗೆ ಕೂತು ಪ್ರೇರಣೆ ಮಾಡ್ತಾರೆ. ಅದಕ್ಕೂ ಭಗವಂತನ ಪ್ರೇರಣೆಯೇ ಮೂಲ. ಯತ್ಪಾದಯೋರಷಟಧೀ ಸಲಿಲಂ ಪ್ರದಾಯ ದುರ್ವಾಂಕುರೈರಪಿ ವಿಧಾಯ ಸತೀಂ ಸಪರ್ಯಾಂ ದಿವ್ಯುತ್ತಮಾಂ ಗತಿಮಸೌ ಭಜತೆ ತ್ರಿಲೋಕ್ಯ
ಲೋಕೀಂ ದತ್ವಾ ನ ವಿಕ್ಲವಮನ ಕಥಮಾರ್ತಿ ಮೃಚ್ಛೇತ್. ಇಷ್ಟು ಬ್ರಹ್ಮದೇವರು ಹೇಳಿದಾಗ ಭಗವಂತ ವಾಮನ ಹೇಳ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಬ್ರಹ್ಮನ್ ಯಮನು ಗೃಹ್ಣಾಮಿ ತದ್ವಿತ್ತಂ ವಿಧುನೋಮ್ಯಹಂ ಯನ್ಮದ ಪುರುಷಸ್ತಬ್ಧೋ ಲೋಕಂ ಮಾಂ ಚಾವಮನ್ಯತೆ. ಅದಕ್ಕೆ ಭಗವಂತನ ಮಾತು, ಎಲೆ ಬ್ರಹ್ಮನೇ, ನಾನು ಯಾರನ್ನ ಅನುಗ್ರಹ ಮಾಡಬೇಕು ಅಂತ ಸಂಕಲ್ಪ ಮಾಡ್ತೇನೋ ಮೊದಲು ಅವರ ಸಂಪತ್ತನ್ನ ನಾನು ಅಪಹಾರ ಮಾಡ್ತೇನೆ, ಅವರಲ್ಲಿರ್ತಕ್ಕಂತಹ ಸಂಪತ್ತನ್ನ ನಾಶಗೊಳಿಸ್ತೇನೆ. ಯಾಕೆ ಅಂದ್ರೆ ಆ ಸಂಪತ್ತು ಅವರ ಹತ್ರ ಇತ್ತು ಅಂತಾದ್ರೆ ಆ ಸಂಪತ್ತಿನ ಮದ ಅವರಿಗೆ ಬರ್ತದೆ. ಆ ಮದದಿಂದ ಅವನು ಮೈ ಮರೆತು ಅಸುರಾವೇಶಕ್ಕೊಳಗಾಗಿ ಎಲ್ಲವನ್ನೂ ಕೂಡ ನೆಗ್ಲೆಕ್ಟ್ ಮಾಡಿಬಿಡ್ತಾನೆ, ಲೋಕವನ್ನೇ ಕಡೆಗಣಿಸ್ತಾನೆ, ಕೊನೆಗೆ ನನ್ನನ್ನೇ ಕಡೆಗಣಿಸ್ತಾನೆ, ಅವಮಾನ ಮಾಡ್ತಾನೆ. ಹಣದ ಮದ ಅದು. ಹಣ ಕೈಯಲ್ಲಿತ್ತು ಅಂತಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿಯಾಗಿ ಆಗೋದು ಸಹಜ. ಅದು ಹಣ ಹಾಗೆ ಮಾಡಿಸ್ತದೆ. ಅವನ ಭಕ್ತನೇ ಆಗಿದ್ರು ಕೂಡ ಅವನ ಹತ್ರ ಇರೋ ಹಣ ಆ ರೀತಿ ಮಾಡಿಸ್ತದೆ. ಅದಕ್ಕೆ ಯಾರಿಗಾದ್ರೂ ನಾನು ಅನುಗ್ರಹ ಮಾಡಬೇಕು ಅಂತ ನಾನು ಅಪೇಕ್ಷೆ ಪಟ್ರೆ ಮೊದಲು ಅವರ ಹತ್ರ ಇರ್ತಕ್ಕಂತಹ ಆ ಒಂದು ಸಂಪತ್ತನ್ನ ನಾನು ನಾಶ ಮಾಡ್ತೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಬ್ರಹ್ಮನ್ ಯಮನ ಗೃಹ್ಣಾಮಿ ತದ್ವಿತ್ತಂ ವಿಧುನೋಮ್ಯಹಂ ಯನ್ಮದ ಪುರುಷಸ್ತಬ್ಧೋ ಲೋಕಂ ಮಾಂ ಚಾವಮನ್ಯತೆ. ಇದೇ ಮಾತು ಮುಂದೆನೂ ಬರುತ್ತೆ. ಬ್ರೇಕ್ ಆಗಿ ಬರ್ತಾ ಇದ್ದಾರೆ. ಹೌದಾ? ಸರಿಯಾಗಿ ಕೇಳಿಸ್ತಾ ಇಲ್ವಾ? ಸರಿಗಿದೆ ಆಚಾರ್ಯ. ನಮಗೆ ಚೆನ್ನಾಗಿ ಕಳಿಸ್ತದೆ. ಸರಿಗಿದೆ. ಓಹೋ, ಅವ್ರದ್ದೇ ಏನೋ ಆಗಿರ್ಬೇಕು. ಒಂದ್ಸಲ ಹಿಂದೆ ಹೋಗಿ ವಾಪಸ್ ಬನ್ನಿ ನೋಡೋಣ. ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತ ಇದು ಭಗವಂತನ ವಾಕ್ಯ. ಅದೇ ತರದ್ದು ಇದು ಬ್ರಹ್ಮನ್ ಯಮನ ಗೃಹ್ಣಾಮಿ ತದ್ವಿತ್ತಂ ವಿಧುನೋಮ್ಯಹಂ ಅಂತ ಇದು ಬ್ರಹ್ಮದೇವರಿಗೆ ಹೇಳೋ ಮಾತು. ಯದಾ ಕದಾಚಿತ್ ಜೀವಾತ್ಮ ಸಂಸರನ್ ನಿಜ ಕರ್ಮಭಿಃ ನಾನಾ ಯೋನಿಷ್ವನೀಶೋಯಂ ಪೌರುಷೀಂ ಗತಿಮಾವ್ರಜೇತ್. ಈ ಜೀವಾತ್ಮ ಇದ್ದಾನಲ್ಲ, ಅವನು ಅಸ್ವತಂತ್ರ. ಅಂಥ ಅಸ್ವತಂತ್ರನಾದ ಜೀವ ತನ್ನ ಕರ್ಮಾನುಸಾರವಾಗಿ ಅನೇಕ ಯೋನಿಗಳಲ್ಲಿ ಸುತ್ತುತ್ತಾ ಯಾವಾಗೋ ಒಂದು ಸಲ ಮನುಷ್ಯ ಜನ್ಮವನ್ನು ಪಡಿತಾನೆ. ಮನುಷ್ಯ ಜನ್ಮ ಅವನಿಗೆ ಯಾವಾಗೋ ಒಂದ್ಸಲ ಬರ್ತದೆ. ಎಷ್ಟೋ ಜನ್ಮವನ್ನ ಕಳೆದ ಮೇಲೆ ತನ್ನ ನಿಜ ಕರ್ಮಭಿಹಿ ಅಂದ್ರೆ ತನ್ನ ಕರ್ಮಗಳೇನಿದ್ದಾವೆ ಆ ಕರ್ಮಾನುಸಾರವಾಗಿ ಅನೇಕ ಯೋನಿಗಳಲ್ಲಿ ಸುತ್ತಿ ಯಾವಾಗೋ ಒಂದ್ಸಲ ಮನುಷ್ಯ ಜನ್ಮವನ್ನ ಪಡಿತಾನೆ. ದುರ್ಲಭಂ ಮಾನುಷಂ ಜನ್ಮ. ಮನುಷ್ಯ ಜನ್ಮ ಅಂತ ಅನ್ನೋದು ಬಹಳ ದುರ್ಲಭವಾದದ್ದು. ಅದರಲ್ಲೂ ಕೂಡ ಭಗವತ್ ಪರತ್ವ ಅಂತನ್ನೋದು ಬರೋದು ಇನ್ನೂ ಬಹಳ ದುರ್ಲಭ. ಮನುಷ್ಯ ಜನ್ಮ ಬಂದ ಮೇಲೂ ಕೂಡ ಭಗವಂತನ ಬಗ್ಗೆ ಜ್ಞಾನ ಇರುವಂತಹ ಜನ್ಮ ಬರಬೇಕಾಗಿದ್ರೆ ಎಷ್ಟೋ ಜನ್ಮಗಳಲ್ಲಿ ಸುತ್ತಾಡಿ ಬಂದಿರ್ತಾನೆ. ಯಾವಾಗೋ ಒಂದ್ಸಲ ಬರುತ್ತೆ. ಯದಾ ಕದಾಚಿತ್ ಜೀವಾತ್ಮ ಸಂಸರನ್ ನಿಜ ಕರ್ಮಭಿಃ ನಾನಾ ಯೋನಿಷ್ವನೀಶೋಯಂ ಪೌರುಷೀಂ ಗತಿಮಾವ್ರಜೇತ್ ಜನ್ಮ ಕರ್ಮವಯೋ ರೂಪ ವಿದ್ಯೈಶ್ವರ್ಯ ಧನಾದಿಭಿಃ ಯದ್ಯಸ್ಯ ನ ಭವೇತ್ ಸ್ತಂಭ
ತತ್ರಾಯಂ ಮದನುಗ್ರಹ. ಮನುಷ್ಯ ಜನ್ಮ ಬರೋದೇ ಯಾವಾಗೋ ಒಂದ್ಸಲ, ಅನೇಕ ಯೋನಿಗಳಲ್ಲಿ ಸುತ್ತಾಡಿ ಸುತ್ತಾಡಿ ಒಂದು ಸಲ ಯಾವಾಗೋ ಮನುಷ್ಯ ಜನ್ಮ ಬರ್ತದೆ. ಆ ಮನುಷ್ಯ ಜನ್ಮದಲ್ಲಿಯೂ ಕೂಡ ಅವನಿಗೆ ಜನ್ಮ, ಕರ್ಮ, ವಯಸ್ಸು, ರೂಪ, ವಿದ್ಯೆ, ಐಶ್ವರ್ಯ, ಧನ, ಸಂಪತ್ತು, ಇದೆಲ್ಲದರಿಂದ ಅವನಿಗೆ ಅಹಂಕಾರ ಬರಲಿಕ್ಕೆ ಅವಕಾಶಗಳಿದೆ. ಅಹಂಕಾರ ಬರಲಿಕ್ಕೆ ಒಂದಲ್ಲ ಎರಡಲ್ಲ, ಇಷ್ಟು ಕಾರಣಗಳಿದ್ದಾವೆ. ಜನ್ಮ ಕರ್ಮ ವಯೋ ರೂಪ ವಿದ್ಯೈಶ್ವರ್ಯ ಧನಾದಿಭಿಹಿ ಅಂತ. ಜನ್ಮ ಅಂದ್ರೆ ಉತ್ತಮವಾದ ಕುಲದಲ್ಲಿ ಜನ್ಮ, ಅದೇ ಸಾಕು, ಬೇರೆ ಏನು ಬೇಕಾಗಿಲ್ಲ. ಎಂಥ ಕುಲದಲ್ಲಿ ನಾನು ಹುಟ್ಟಿದ್ದೇನೆ, ನಮ್ಮಪ್ಪ ಯಾರು, ನಮ್ಮ ಅಜ್ಜ ಯಾರು ಗೊತ್ತಾ ನಿನಗೆ ಅಂತ ಅಹಂಕಾರ. ಏನೂ ಇಲ್ಲ, ಬರೇ ಆ ಕುಲದಲ್ಲಿ ಹುಟ್ಟಿದ್ದಷ್ಟೇ, ಬೇರೆ ಏನೂ ಇಲ್ಲ ಅವನ ಹತ್ರ. ಆದ್ರೂ ಆ ಜನ್ಮದಿಂದಲೇ ಅಹಂಕಾರ ಬರ್ತದೆ ಕೆಲವರಿಗೆ. ಕೆಲವರಿಗೆ ಕರ್ಮದಿಂದ ಬರ್ತದೆ, ಅವ್ರು ಮಾಡುವ ಕೆಲಸ. ನಾ ಯಾರಂತ ತಿಳ್ಕೊಂಡಿದ್ದೆ, ನನ್ನ ಪೋಸ್ಟ್ ಏನು ಗೊತ್ತಾ ನಿನಗೆ ಅಂತ. ಕರ್ಮ, ಅವರು ಮಾಡುವ ಕರ್ಮದಿಂದ, ಕೆಲಸದಿಂದ, ಅಧಿಕಾರದಿಂದ ಬರ್ತದೆ. ಕೆಲವರಿಗೆ ವಯಸ್ಸಿನಿಂದಲೇ ಬರ್ತದೆ. ಚಿಕ್ಕವ್ರ ಮೇಲೆ ಅವರು ವಯಸ್ಸಾಗಿದೆ ಅಂತ ಹೇಳಿ ಅಹಂಕಾರ ತೋರಿಸ್ತಾರೆ. ಕೆಲವರಿಗೆ ರೂಪದಿಂದ, ಒಳ್ಳೆ ರೂಪ, ಒಳ್ಳೆ ಸೌಂದರ್ಯ, ಇನ್ನೊಬ್ಬರನ್ನ ಹಂಗಿಸ್ತಾರೆ ಅಹಂಕಾರದಿಂದ. ವಿದ್ಯೆಯಿಂದ ಬರುತ್ತೆ ಕೆಲವರಿಗೆ, ನಾನು ಅಷ್ಟು ಓದಿದ್ದೇನೆ, ಇಷ್ಟು ಓದಿದ್ದೇನೆ, ನೀನೇನು ಓದಿಲ್ಲ, ನಿಂಗೇನು ತಿಳ್ಕೊಂಡಿಲ್ಲ ಅಂತ ವಿದ್ಯೆಯಿಂದ ಅಹಂಕಾರ ಬರ್ತದೆ. ಕೆಲವರಿಗೆ ಐಶ್ವರ್ಯದಿಂದ ಬರ್ತದೆ, ಕೆಲವರಿಗೆ ಹಣದಿಂದ ಬರ್ತದೆ. ಹೀಗೆ ನಾನಾ ರೀತಿಯಾದ ಕಾರಣಗಳಿಂದ ಅಹಂಕಾರ ಒಂದ್ ವೇಳೆ ಇಷ್ಟೆಲ್ಲ ಇದ್ರೂ ಬರ್ಲಿಲ್ಲ ಅಹಂಕಾರ ಅಂತಾದ್ರೆ ಆವಾಗ ಮಾತ್ರ ನನ್ನ ಅನುಗ್ರಹ ಆಗ್ತದೆ ಅಂತ ಭಗವಂತ ಹೇಳ್ತಾ ಇದ್ದಾನೆ ಸ್ಪಷ್ಟವಾಗಿ. ಆ ಅಹಂಕಾರ ಇರಬಾರದು. ಏನಂತಾನೆ, ಯದಿ ಅಸ್ಯ ನ ಭವೇತ್, ಆ ಅಹಂಕಾರ ಅಂತ ಅನ್ನೋದು ಅವನಿಗೆ ಇಲ್ಲ ಅಂತಾದ್ರೆ ಆವಾಗ ಮಾತ್ರ ಮದನುಗ್ರಹ, ನನ್ನ ಅನುಗ್ರಹ ಆಗ್ತದೆ. ವಯಸ್ಸು, ತಾರುಣ್ಯ, ಸೌಂದರ್ಯ, ಹಣ, ಒಂದೊಂದಲ್ಲ ಅಹಂಕಾರ ಬರಲಿಕ್ಕೆ ಇರ್ತಕ್ಕಂತಹ ಕಾರಣಗಳು. ಇದೆಲ್ಲದರಿಂದಲೂ ಕೂಡ ಅವನು ಮೀರಿ, ಇದೆಲ್ಲವನ್ನೂ ಕೂಡ ಮೀರಿ ಅಹಂಕಾರವನ್ನು ಪಡ್ಕೊಳ್ಳಿಲ್ಲ ಅಂತಾದ್ರೆ, ಅಂದ್ರೆ ಇದಿದ್ರೆ ಅಹಂಕಾರ ಬರಲಿಕ್ಕೆ ಚಾನ್ಸ್ ಇದೆ ಅಂತ ಅರ್ಥ. ಇದಿದ್ದವ್ರಿಗೆಲ್ಲರಿಗೂ ಅಹಂಕಾರ ಇರುತ್ತೆ ಅಂತ ಹೇಳ್ತಾ ಇಲ್ಲ. ಯದಿ ನ ಭವೇತ್, ಇವುಗಳಿಂದ ಅವನಿಗೆ ಅಹಂಕಾರ ಇರಲಿಲ್ಲ ಅಂತಾದ್ರೆ ಆವಾಗ ನನ್ನ ಅನುಗ್ರಹ ಆಗ್ತದೆ ಅಂತಾನೆ. ಯಾಕೆಂದ್ರೆ ಇಷ್ಟರಲ್ಲಿ ಯಾವ್ದಾದ್ರೂ ಒಂದಂತೂ ಇದ್ದೇ ಇರ್ತದೆ ಪ್ರತಿಯೊಬ್ಬರಲ್ಲಿಯೂ ಕೂಡ. ಇರಬಾರ್ದು ಅಂತ ಅರ್ಥ ಅಲ್ಲ, ಹಣವೇ ಇರಬಾರ್ದು ಅಂತನೂ ಅಲ್ಲ. ಹಣ ಇದ್ರೂ ಅದರಿಂದ ಅಹಂಕಾರ ಬರಬಾರ್ದು. ಸ್ತಂಭ ಅಂತ, ಯದಿ ಅಸ್ಯ ಸ್ತಂಭ ನ ಭವೇತ್, ಅಹಂಕಾರ, ಸ್ತಂಭ ಅನ್ನೋ ಶಬ್ದದಿಂದ ಅಹಂಕಾರವನ್ನು ಹೇಳಿದ್ದಾರೆ. ಸ್ತಂಭ ಅಂದ್ರೆ ನಿಜವಾಗ್ಲೂ ಆಲಸ್ಯತನ ಅಂತ ಅರ್ಥ. ಭಗವಂತನ ಭಗವತ್ ಪರವಾಗಿ ಕೆಲಸಗಳನ್ನ ಮಾಡದೆ ಆಲಸ್ಯವಾಗಿ ಇರೋದು, ಅದಕ್ಕೆ ಸ್ತಂಭ ಅಂತ ಕರೀತಾರೆ. ಭಗವದ್ ಇತರ ಕಾರ್ಯಗಳಲ್ಲಿ ಅವನು ತೊಡಗಿರ್ತಾನೆ, ಭಗವತ್ ಪರವಾದ ಕಾರ್ಯಗಳಲ್ಲಿ ತೊಡಗಿರೋದಿಲ್ಲ, ಅಂಥವನನ್ನ ಸ್ತಂಭ ಅಂತ ಕರೆದಿದ್ದಾರೆ. ಅದಕ್ಕೆ ಸ್ತಂಭ ಅನ್ನೋ ಶಬ್ದಕ್ಕೆ ವಿಜಯಧ್ವಜ ತೀರ್ಥರು
ಮದರ್ಚನಾದೌ ಸ್ತಂಭ ತಂದ್ರಿ ಲಕ್ಷಣ ನ ಭವೇತ್. ನನ್ನ ಅರ್ಚನೆ ಮೊದಲಾದವುಗಳಲ್ಲಿ ಸ್ತಂಭನಾಗಿರೋದು ಅಂದ್ರೆ ತಂದ್ರಿ ಲಕ್ಷಣ. ತಂದ್ರಿ ಲಕ್ಷಣ ಅಂತಂದ್ರೆ ತೂಕಡಿಕೆ, ಒಂಥರ ನಿದ್ದೆ ಬರುವಾಗ ಯಾವುದೂ ಕೂಡ ಅವನಿಗೆ ಗೊತ್ತಾಗೋದಿಲ್ಲ, ಆಲಸ್ಯದಿಂದ ಇರ್ತಾನೆ. ತಂದ್ರಿ ಅಂದ್ರೆ ಆಲಸ್ಯ ಅಂತ ಅರ್ಥ. ಹಾಗಿದ್ರೆ ಅಂತ ಅರ್ಥ. ಸತ್ಯಧರ್ಮ ತೀರ್ಥರು ಸ್ತಂಭ ಅನ್ನೋದಕ್ಕೆ ಇತರೇಷು ತತ್ ಕಾರ್ಯತ್ವೇನ ಆರ್ಯಸಮ್ಮತೋ ನ ಸ್ಯಾತ್. ಇದು ನಾನು ಮಾಡ್ತಾ ಇದ್ದೇನೆ, ನನ್ನಿಂದ ಆಗ್ತದೆ ಅಂತ, ಇದು ನಂದು ಅನ್ನೋ ಬುದ್ಧಿ ಅದು ಇರಬಾರ್ದು. ಅಂದ್ರೆ ಅಹಂಕಾರ ಅಂತ ಒಟ್ಟು ತಾತ್ಪರ್ಯ. ಅದು ಯಾರಿಗಿಲ್ಲವೋ ಅಂಥವರಿಗೆ ಮಮ ಅನುಗ್ರಹ, ನನ್ನ ಅನುಗ್ರಹ ಆಗ್ತದೆ ಅಂತ ಹಾಗರ್ಥ ಬರೆದಿದ್ದಾರೆ. ಛಲಾರಿಯವರು ಕೂಡ ಸೇಮ್ ವಿಜಯಧ್ವಜರು ಬರೆದ ಹಾಗೇನೆ ಮದೇನ ಸ್ತಂಭೋ ಮದರ್ಚನಾದೋ ತಂದ್ರಿ ಲಕ್ಷಣೋ ನ ಭವೇತ್ ಅಂತ ಅದನ್ನೇ ಬರೆದಿದ್ದಾರೆ. ಲಿಂಗೇರಿಯವರು ಹಾಗೆ ಬರೀತಾರೆ. ಅದಿರಬಾರ್ದು, ಅಹಂಕಾರ ಇರಬಾರ್ದು. ಮತ್ತೆ ನಂದು, ನನ್ನಿಂದ ಆಯ್ತು ಅನ್ನೋದಿರಬಾರ್ದು. ನಾನು ಮಾಡ್ತಾ ಇದ್ದೇನೆ, ನಾನು ಕೊಟ್ಟೆ, ನಾನು ದಾನ ಮಾಡಿದೆ ಅಂತ ಹೀಗೆಲ್ಲ ಅಹಂಕಾರ ಇರಬಾರ್ದು. ಅದು ಇಲ್ಲದೆ ಇದ್ರೆ ಮಾತ್ರ ನನ್ನ ಅನುಗ್ರಹ ಆಗ್ತದೆ ಅಂತ ಭಗವಂತನ ಮಾತಿನ ತಾತ್ಪರ್ಯ. ಜನ್ಮ ಕರ್ಮ ವಯೋರೂಪ ವಿದ್ಯೈಶ್ವರ್ಯ ಧನಾದಿಭಿಃ ಯದ್ಯಸ್ಯ ನ ಭವೇತ್ ಸ್ತಂಭಸ್ತತ್ರಾಯಂ ಮದನುಗ್ರಹಃ ಮಾನಸ್ತಂಭ ನಿಮಿತ್ತಾನಾಂ ಜನ್ಮಾದೀನಾಂ ಸಮಂತತಃ ಸರ್ವಶ್ರೇಯ ಪ್ರತೀಪಾನಾಂ ಹಂತ ಮುಖ್ಯೇನ್ನ ಮತ್ಪರಃ. ಅದನ್ನೇ ಇನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ ಭಗವಂತ. ಎಲ್ಲಾ ಕಡೆಗೆ ಇದೆ, ಎಲ್ರನ್ನೂ ತೊಂದರೆ ಮಾಡೋದು. ಈ ಒಂದು ಅಹಂಕಾರ ಅಂತನ್ನೋದೇನಿದೆಲ್ಲ, ಈ ಅಹಂಕಾರ ಬರ್ಲಿಕ್ಕೆ ಇವೇ ಕಾರಣ. ಜನ್ಮ ಕರ್ಮ ವಯೋ ರೂಪ ವಿದ್ಯಾ ಐಶ್ವರ್ಯ ಧನ ಇದೆ. ಜನ್ಮಾದೀನಾಂ ಅಂತ ಇವು ಏನಿದ್ದಾವಲ್ಲ ಅಹಂಕಾರ ಬರ್ಲಿಕ್ಕೆ ಕಾರಣ ಆಗ್ತದೆ. ಅಹಂಕಾರ ಬಂತೋ ಅದು ಶ್ರೇಯಸ್ಸಿಗೆ ಅಡ್ಡಿ ಆಗ್ತದೆ. ಅವನ ಶ್ರೇಯಸ್ಸಿಗೆ ಅದು ತೊಂದರೆ ಉಂಟು ಮಾಡ್ತದೆ. ಏನೋ ಒಳ್ಳೆ ಕೆಲಸನೇ ಮಾಡ್ತಾ ಇರ್ತಾನೆ, ಭಗವಂತನ ಭಗವತ್ ಪರವಾಗಿ ಧರ್ಮ ಕಾರ್ಯಗಳನ್ನು ಏನೇನೋ ಮಾಡ್ತಾ ಇರ್ತಾನೆ. ಆದರೆ ಈ ಒಳಗೆ ಈ ಅಹಂಕಾರ ಒಂದಿರ್ತದಲ್ಲ, ನಾನು ಮಾಡಿದೆ, ನನ್ನಿಂದ ಆಗ್ತಾ ಇದೆ, ನಾನು ದಾನ ಮಾಡ್ತಾ ಇದ್ದೇನೆ, ನಾನು ಯಜ್ಞ ಮಾಡ್ತಾ ಇದ್ದೇನೆ, ನಾನು ಇಷ್ಟು ಅನ್ನದಾನ ಮಾಡಿದೆ, ಇಷ್ಟು ಜನರಿಗೆ ಊಟಕ್ಕೆ ಹಾಕಿದೆ, ಇಷ್ಟು ದಾನ ಕೊಟ್ಟೆ, ಇದು ತಂದು ನಂದು ನನ್ನಿಂದ ಆಯ್ತು ಅನ್ನೋ ಅಹಂಕಾರ, ಆ ಹಣದ ಮದ, ಸೌಂದರ್ಯದ ಮದ, ಕೆಲವರಿಗೆ ಅಧಿಕಾರದ ಮದ, ನನ್ನಿಂದ ಕೆಲಸ ಆಯ್ತು, ಅವನಿಗೆ ನಾನು ಮಾಡಿಕೊಟ್ಟೆ, ಈ ರೀತಿಯಾದ್ದೆಲ್ಲವೂ ಕೂಡ ಅವನ ಶ್ರೇಯಸ್ಸಿಗೆ ಕಾರಣ ಆಗಬೇಕಾಗಿದ್ರೂ ಕೂಡ ಅದನ್ನ ಅಡ್ಡಿ ಮಾಡ್ತದೆ. ಈ ಅಹಂಕಾರ ಅಂತನ್ನೋದು ಅವನು ಮಾಡಿದ ಶ್ರೇಯಸ್ಸಿಗೆ ಕಾರಣವಾಗುವ ಕರ್ಮಗಳು ಕೂಡ. ಇದೆ ಜನ್ಮಾದಿಗಳು, ಜನ್ಮ ಕರ್ಮ ಮೊದಲಾದವುಗಳು. ಅವುಗಳಿಂದ ನನ್ನ ಭಕ್ತನಾದವನು ಮೋಹಕ್ಕೆ ಒಳಗಾಗಬಾರದು ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾನೆ ಭಗವಂತ. ನ ಮುಖ್ಯೇನ್ ನ ಮತ್ಪರಃ. ನನ್ನ ಭಕ್ತರಾದವರು ಇದರ ಮೋಹಕ್ಕೆ ಒಳಗಾಗಬಾರದು, ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ. ಯಾರಾದರೂ ಮೋಹಕ್ಕೆ ಒಳಗಾದ್ರೋ ಅನಿವಾರ್ಯವಾಗಿ ಅವರ ಸಂಪತ್ತನ್ನು ನಾನು ಅಪಹಾರ ಮಾಡ್ತೇನೆ ಅಂತ ಅಲ್ಲಿಗೆ ಇಟ್ಕೊಳ್ಬೇಕು ಅನ್ವಯ. ಮೊದಲು ಹಿಂದೆ 24ನೇ ಶ್ಲೋಕದಲ್ಲಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತೇನು ಹೇಳಿದ್ನಲ್ಲ, ಅವರ ಹಣವನ್ನು ನಾನು ಕಸ್ಕೊಳ್ತೇನೆ ಅಂತ. ಅದು ಅಹಂಕಾರಕ್ಕೆ ಗುರಿ ಆಗ್ತಾ ಇದ್ದಾನೆ ಇವನು, ನಾನು ಕೊಟ್ಟ ಸಂಪತ್ತಿನಿಂದ ಅಂತಾದಾಗ ಅದನ್ನು ಅಪಹಾರ ಮಾಡಿ ಅನುಗ್ರಹ ಮಾಡ್ತಾನೆ ಭಗವಂತ, ನಿಜವಾದ ಭಕ್ತ ಅಂತಾಗಿದ್ರೆ. ಅದಕ್ಕೆ
ಆ ಭಕ್ತನಾದವನು ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಮಗೆ ಯಾಕೆ ಅನುಗ್ರಹ ಆಗ್ತಾ ಇಲ್ಲ ಭಗವಂತಂದು ಅಂತಂದ್ರೆ, ಈ ಅಹಂಕಾರ, ಮದ, ಇದು ಯಾವುದೋ ಒಂದು ರೀತಿಯಿಂದ ಕಾಡ್ತಾ ಇರ್ತದೆ. ಅದು ಶ್ರೇಯಸ್ಸಿಗೆ ಅಡ್ಡಿಯನ್ನ ಮಾಡ್ತದೆ. ಸರ್ವಶ್ರೇಯ ಪ್ರತೀಪಾನಾಮ್ ಅಂದಿದ್ದಾರೆ. ಎಲ್ಲಾ ಶ್ರೇಯಸ್ಸಿಗೂ ಅದು ಪ್ರತೀಪ ಅಂದ್ರೆ ಅಡ್ಡಿ ಮಾಡ್ತದೆ. ಅಡ್ಡ ಶ್ರೇಯಸ್ಸಾಗಬೇಕು ಅಂತಿದ್ರೆ ಅದು ಅಡ್ಡ ಬಂದು ನಿಂತು ಬಿಡ್ತದೆ. ಈ ಅಹಂಕಾರ ಜನ್ಮಾದಿಗಳಿಂದ ಬಂದಂಥದ್ದು ಮೋಹ. ಅದಕ್ಕೆ ಮೋಹಕ್ಕೊಳಗಾಗಬೇಡ್ರಿ. ಮಾನಸ್ತಂಭ ನಿಮಿತ್ತಾನಾಂ ಜನ್ಮಾದೀನಾಂ ಸಮಂತತಃ ಸರ್ವಶ್ರೇಯ ಪ್ರತೀಪಾನಾಂ ಹಂತ ಮುಖ್ಯೇನ್ನಮತ್ಪರಃ ಯೇಷ ದಾನವ ದೈತ್ಯಾನಾಂ ಅಗ್ರಣೀ ಕೀರ್ತಿವರ್ಧನಃ ಅಜೈಷೀದಜಯಾಂ ಮಾಯಾಂ ಸೀದನ್ನಪಿ ನ ಮುಹ್ಯತಿ. ಈಗ ಪ್ರಕೃತಕ್ಕೆ ಬರ್ತಾನೆ. ಇದುವರೆಗೂ ಹೇಳಿದ್ದು ಭಗವಂತ ಕಾಮನ್ ಆಗಿ ಎಲ್ಲರಿಗೂ. ಇದೆಲ್ಲ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಎದೆಯಲ್ಲೇ ಬರ್ಕೊಂಡು ಇಟ್ಕೊಳ್ಬೇಕಾದಂತಹ ಮಾತುಗಳಿದು. ಭಗವಂತ ಹೇಳಿದ ಮಾತುಗಳು ಈ 4 ಶ್ಲೋಕಗಳಲ್ಲಿ ಏನು ಹೇಳಿದ್ದಾನೆ, ಪ್ರತಿಯೊಬ್ಬರೂ ಕೂಡ ಇದನ್ನ ತಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ನೆನೆಸ್ಕೊಳ್ಬೇಕು ಅಂತಹ ಮಾತುಗಳು. ಪ್ರಕೃತಕ್ಕೆ ಬಂದು ಈಗ ಈ ಬಲಿಚಕ್ರವರ್ತಿ ಏನಿದ್ದಾನಲ್ಲ, ಇವನು ದಾನವರಿಗೆ, ದೈತ್ಯರಿಗೆ, ಎಲ್ಲರಿಗೂ ಒಡೆಯ. ಇವನು ಭಾರಿ ದೊಡ್ಡ ಕೀರ್ತಿಶಾಲಿಯಾಗಿರ್ತಕ್ಕಂಥವನು. ಕೀರ್ತಿವರ್ಧನ ದಾನವ ದೈತ್ಯಾನಾಂ ಅಗ್ರಣೀಹಿ. ಎಲ್ಲಾ ದಾನವರಿಗೂ ಎಲ್ಲಾ ದೈತ್ಯರಿಗೂ ಅಗ್ರಗಣ್ಯ. ಇವನು ಹೇಳಿದ ಹಾಗೆ ಎಲ್ಲಾ ದಾನವರು ದೈತ್ಯರು ಕೇಳ್ತಾರೆ, ಅವರೆಲ್ಲರಿಗೂ ಒಡೆಯ ಇವನು. ಅಂತಹ ಈ ಬಲಿ ಸ್ವಾಭಾವಿಕವಾಗಿ ನನ್ನ ಅನುಗ್ರಹದಿಂದ ಬಂಧಕವಾದ ಈ ಮಾಯೆಯನ್ನ ಗೆದ್ದಿದ್ದಾನೆ ಅಂತ ಒಳ್ಳೆ ಬಲಿಚಕ್ರವರ್ತಿಗೆ ಭಗವಂತನೇ ಕೊಟ್ಟಂತಹ ಒಂದು ದೊಡ್ಡ ಪ್ರಶಸ್ತಿ. ನನ್ನ ಅನುಗ್ರಹ ಇಲ್ಲದೆ ಇದ್ರೆ ಯಾರಿಗೂ ಅದನ್ನ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಾಯೆ ಅದು. ಅದಕ್ಕೆ ನನ್ನ ಅನುಗ್ರಹ ಬೇಕೇ ಬೇಕು. ಯಾರೇ ಆ ಮಾಯೆಯನ್ನ ದಾಟಬೇಕಾಗಿದ್ರೆ, ಮಾಯೆಯನ್ನ ಗೆಲ್ಲಬೇಕಾಗಿದ್ರೆ ನನ್ನ ಅನುಗ್ರಹ ಬೇಕೇ ಬೇಕು. ಇಲ್ಲದೇ ಇದ್ರೆ ಸಾಧ್ಯನೇ ಇಲ್ಲ. ಅಜೇಯಾಮ್ ಅಂತ. ಅಜಯಾಮ್, ಅಜಯಾಮ್ ಅಂದ್ರೆ ಅದನ್ನ ಗೆಲ್ಲಿಕ್ ಸಾಧ್ಯ ಇಲ್ಲ. ಅದು ಯಾರಿಂದಲೂ ಕೂಡ ಅಜೇಯವಾದದ್ದು. ನನ್ನ ಅನುಗ್ರಹ ಇಲ್ಲದೆ ಇರೋರಿಗೆ ಅಜೇಯ ಅಂತ ಹಾಗರ್ಥ. ಅಜಯಾಮ್ ಅಂದ್ರೆ ಅಜೇಯ ಅಂತ ಇಟ್ಕೊಳ್ಬೇಕು. ಅದನ್ನ ತಿದ್ಕೊಳ್ಬೇಡ್ರಿ ಮತ್ತೆ. ಅಜಯಾಮ್, ಅಜೈಷೀದ್ ಅಜಯಾಮ್ ಅಂತಿದೆ. ಅಜಯಾಮ್ ಅಜೈಷೀತ್. ಅಜಯಾಮ್ ಅಂದ್ರೆ ಅಜೇಯವಾದಂತಹ. ನ ಜಯೋ ಯಸ್ಯಾಹಾಸ ಅಜಯ ಅಂತ. ಅದನ್ನ ನನ್ನ ಅನುಗ್ರಹ ಇಲ್ಲದೆ ಯಾರಿಗೂ ಗೆಲ್ಲಿಕ್ ಸಾಧ್ಯ ಇಲ್ಲ. ಅಂತಹ ಅದ್ದು ಅಜಯವಾದಂತಹದ್ದು ಮಾಯಾ. ಅದನ್ನ ಅಜಯಶೀತ್, ಗೆದ್ದಿದ್ದಾನೆ ಇವನು. ನನ್ನ ಅನುಗ್ರಹದಿಂದಲೇ ಗೆದ್ದಿದ್ದಾನೆ ಅಂತ ಅರ್ಥ. ಎರಡು ಅಲ್ಲಿ ಹಾಗೆ ಇಟ್ಕೊಳ್ಬೇಕು. ನನ್ನ ಅನುಗ್ರಹ ಇಲ್ಲದೆ ಇದ್ರೆ ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ಇವನು ನನ್ನ ಅನುಗ್ರಹದಿಂದ ಜಯಿಸಿದ್ದಾನೆ ಅಂತ ಸೇರಿಸ್ಕೊಳ್ಬೇಕು. ಅದಕ್ಕೆ ಇಲ್ಲದೆ ಇದ್ರೆ ವಿರುದ್ಧ ಆಗ್ತದಲ್ಲ. ಅಜೇಯವಾದದ್ದನ್ನು ಜಯಿಸಿದ್ದಾನೆ ಅಂದ್ರೆ ಏನರ್ಥ? ಜಯಿಸಿದ್ಮೇಲೆ ಅಜೇಯ ಆಗೋದು ಹೇಗೆ? ಅದಕ್ಕೆ ಅಜೇಯ ಅಂದ್ರೆ ನನ್ನ ಅನುಗ್ರಹ ಇಲ್ಲದೆ ಇರೋರಿಗೆ ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ಇವನು ಜಯಿಸಿದ್ದಾನೆ ಅಂದ್ರೆ ನನ್ನ ಅನುಗ್ರಹದಿಂದ ಜಯಿಸಿದ್ದಾನೆ. ಆದ್ರಿಂದ ಇವನು ಏನಿದ್ದಾನಲ್ಲ, ಎಂಥ ದುಃಖ ಪ್ರಸಂಗದಲ್ಲಿಯೂ ಕೂಡ ಸ್ವಾತಂತ್ರ್ಯ ಭ್ರಮೆಗೆ ಒಳಗಾಗೋದಿಲ್ಲ. ಆಗ್ಲಿಲ್ಲ ಇವನು ಅಂತ. ನ ಮುಖ್ಯತಿ. ಅದನ್ನ ಸೀದನ್ನಪಿ ಕ್ಲಿಶನ್ನಪಿ ನ ಮುಖ್ಯತಿ ಅಂತ ಛಲಾರಿಯಲ್ಲಿ ಬರೀತಾರೆ. ಮಾಯಾ ಏನಿದೆ, ಮೋಹಕ ಶಕ್ತಿ, ನನ್ನ ಬಂಧಕ ಶಕ್ತಿ, ಅದನ್ನ ಇವನು ಗೆದ್ದಿದ್ದಾನೆ. ಆದ್ರಿಂದ ಅಲ್ಲಿ ಅಷ್ಟೇ ಇದೆ. ಸೀದನ್ನಪಿ ಮಾಯಾಂ ಸೀದನ್ನಪಿ ನಮುಖ್ಯತಿ ಅಂತಿದೆ. ಸೀದನ್ನಪಿ ನಮುಖ್ಯತಿ ಅಂತಂದ್ರೆ ಎಂತಹ ದುಃಖ ಪ್ರಸಂಗ ಬಂದಾಗಲೂ ಕೂಡ ಅಂತ ಅರ್ಥ. ಸೀದನ್ನಪಿ ಎಂತಹ ದುಃಖ ಪ್ರಸಂಗ ಬಂದಾಗಲೂ ಕೂಡ ನ ಮುಖ್ಯತಿ, ಸ್ವಾತಂತ್ರ್ಯ ಭ್ರಮೆಗೆ ಒಳಗಾಗೋದಿಲ್ಲ
ಅಂತರ್ಥ. ಲಿಂಗೇರಿ ವ್ಯಾಖ್ಯಾನದಲ್ಲಿ ಹಾಗೆ ಬರೆದಿದ್ದಾರೆ. ಏಷಃ ಬಲಿಹಿ ಸೀದನ್ನಪಿ, ಅಂದರೆ ದುಃಖ ಸಾಧನ ಪಾಶಬಂಧಾದಿ ಪ್ರಾಪ್ತೋಪಿ, ದುಃಖಕ್ಕೆ ಸಾಧನವಾದಂತಹ ಈಗ ಈ ವರುಣಪಾಶದಿಂದ ಬಂಧನ ಮೊದಲಾದವುಗಳನ್ನು ಅವನಿಗೆ ಮಾಡಿದ್ರೂ ಕೂಡ ನ ಮುಖ್ಯತಿ ಮಮ ಸ್ವಾತಂತ್ರ್ಯ ಸ್ವೋತ್ಕರ್ಷಾದೌ ಭ್ರಾಂತೋ ನ ಭವತಿ. ನನ್ನ ಈ ಮೋಹಕ್ಕೆ ಒಳಗಾಗೋದಿಲ್ಲ ಇವನು, ಅಂದ್ರೆ ಸ್ವಾತಂತ್ರ್ಯ ಭ್ರಮೆ ಬರೋದಿಲ್ಲ, ತಾನೇ ಉತ್ಕರ್ಷ ಅನ್ನೋ ಭ್ರಾಂತನಾಗೋದಿಲ್ಲ. ಯಾಕೆ ಅಂದ್ರೆ ಮದನುಗ್ರಹೇಣ, ನನ್ನ ಅನುಗ್ರಹದಿಂದ, ವಿನಾಜೇತುಂ ಅಶಕ್ಯಾಂ ಮಾಯಾಂ ಮೋಹನ ಶಕ್ತಿಂ ಜಡ ಪ್ರಕೃತ್ಯಾದಿರೂಪಾಂಚ ಜಿತವಾನ್. ನನ್ನ ಅನುಗ್ರಹದಿಂದ ನನ್ನ ಅನುಗ್ರಹ ಇಲ್ಲದೆ ಇರೋರಿಗೆ ಗೆಲ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ಆ ಮೋಹಕ ಶಕ್ತಿಯನ್ನ ಇವನು ನನ್ನ ಅನುಗ್ರಹದಿಂದ ಗೆದ್ದಿದ್ದಾನೆ ಅಂತ. ಏಷ ದಾನವದೈತ್ಯಾನಾಂ ಅಗ್ರಣೀಃ ಕೀರ್ತಿವರ್ಧನಃ ಅಜೈಷೀದಜಯಾಂ ಮಾಯಾಂ ಸೀದನ್ನಪಿ ನ ಮುಹ್ಯತಿ. ಟೈಮ್ ಆಯ್ತಾ? ಅಲ್ಲಿಗೆ 28 ಶ್ಲೋಕ ಆಯ್ತು. 21ನೇ ಅಧ್ಯಾಯದ 28 ಶ್ಲೋಕ ಆಗಿದೆ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಮತ್ತೆ ನಾಳೆ ದಿವಸ ನೋಡೋಣ. ನಮಸ್ಕಾರ ಗುರುಗಳು. ನಮಸ್ಕಾರ ಗುರುಗಳೇ. ಹರೇ ನಮಃ. ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ.